ಸ್ನೇಹಿತರೆ, ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ನೋಡ್ತಾ ಇದ್ದೀವಿ. ನಟ ದರ್ಶನ್ ಜೈಲು ಸೇರಿದ ಬೆನ್ನಲ್ಲೇ ಈಗ ಪರಪ್ಪನ ಅಗ್ರಹಾರದಲ್ಲಿ ಹೈಡ್ರಾಮಾ ಶುರುವಾಗಿದೆ. ಹೌದು, ಕೇವಲ 30 ನಿಮಿಷದ ಆ ಒಂದು ಭೇಟಿ ಇಡೀ ಜೈಲಾಡಳಿತವನ್ನೇ ಈಗ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದೆ. ಅಲ್ಲಿ ಹೊಸದೊಂದು ತಲೆನೋವು, ದೊಡ್ಡ ಪ್ರಾಬ್ಲಮ್ ಈಗ ಕ್ರಿಯೇಟ್ ಆಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂದ್ಕೊಂಡ್ರ? ದರ್ಶನ್ ಅವರನ್ನು ಭೇಟಿಯಾಗೋಕೆ ಬರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ 30 ನಿಮಿಷದ ಮುಲಾಕಾತ್ ಇದೆಯಲ್ಲ, ಇದನ್ನು ಮ್ಯಾನೇಜ್ ಮಾಡೋಕೆ ಜೈಲು ಸಿಬ್ಬಂದಿಗಳು ಸಾಕಾಗ್ತಾ ಇದ್ದಾರೆ. ಇನ್ನು ಒಂದು ಕಡೆ ಹೈ ಪ್ರೊಫೈಲ್ ಖೈದಿಯನ್ನು ನೋಡೋಕೆ ಬರೋ ವಿಐಪಿಗಳು, ಇನ್ನೊಂದು ಕಡೆ ಅಭಿಮಾನಿಗಳ ನೂಕುನುಗ್ಗಲು. ಇವೆಲ್ಲದರ ಮಧ್ಯೆ ಭದ್ರತೆ ಕಾಪಾಡೋದು ಜೈಲು ಅಧಿಕಾರಿಗಳಿಗೆ ಅಕ್ಷರಶಃ ದೊಡ್ಡ ತಲೆನೋವು ಆಗಿ ಪರಿಣಮಿಸಿದೆ. ಇನ್ನು ಇದರಿಂದಾಗಿ ಇತ್ತೀಚೆಗಷ್ಟೇ ನಡೆದ ಆ 30 ನಿಮಿಷದ ಭೇಟಿ ಬೆನ್ನಲ್ಲೇ ಜೈಲಿನ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸೋಕೆ ಹಿರಿಯ ಅಧಿಕಾರಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೇರೆ ಸಾಮಾನ್ಯ ಖೈದಿಗಳ ಭೇಟಿಗೆ ಬರೋ ಜನರಿಗೆ ಇದರಿಂದಾಗಿ ಕಂಟಕ ಎದುರಾಗಲಿದೆ. ಜೈಲಿನಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಮುಲಾಕಾತ್ ನಿಯಮಗಳಿಗೆ ಇನ್ನೇನು ಬ್ರೇಕ್ ಬೀಳುತ್ತೆ ಅಂತ ಕಾದು ನೋಡಬೇಕಿದೆ. ಸ್ನೇಹಿತರೆ, ನೀವು ಕೂಡ ಕನ್ನಡದ ಅಪ್ಪಟ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.